ಸಂಚಾರಿ ಪೊಲೀಸ್ ಠಾಣೆಯನ್ನು ತಲಗಟ್ಟಪುರಕ್ಕೆ ವರ್ಗಾವಣೆ ಮಾಡಿದ್ದೀರಾ ಅಂತ ತಿಳಿದಾದ್ಮೇಲೆ ಇಲ್ಲಿನ ವ್ಯವಸ್ಥೆ ಅಧ್ವಾನ ಆಗಿದೆ. ಇವಾಗ ಬದಲಾವಣೆ ಆಗಿರೋದ್ರಿಂದ ಜನಕ್ಕೆ ನಾವು ನೋಡಿ ಏನಾದ್ರು ತೊಂದರೆ ಆದಾಗ ನಾವು ತಲಗಟ್ಟಪುರಕ್ಕೆ ಹೋಗಬೇಕು. ಅದಕ್ಕಾಗಿ ನೋಡಿ ಇವಾಗ ಟ್ರಾಫಿಕ್ ಸಮಸ್ಯೆ ತುಂಬ ಕಿರಿಕಿರಿ ಆಗಿದೆ. ನಮ್ಮ ಏರಿಯಾ ನೋಡಿ JP ನಗರ ಬಂದ್ಬಿಟ್ಟು RBI ಲೇಔಟು, ಮೊದಲು ಸಂಚಾರ ನಿಗಮ ಏನಿತ್ತು ನಮ್ಮ ಭಾಗದಲ್ಲಿ ಕುಮಾರಸ್ವಾಮಿ ಲೇಔಟ್ಗೆ ನೀವು ವರ್ಗಾವಣೆ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಬೈ ಚಾನ್ಸ್ ಏನಾದರೂ ಒಂದು ಆಕ್ಸಿಡೆಂಟು ಮತ್ತೊಂದು ಆಯಿತು ಅಂತ ತಲಗಟ್ಟಪುರದಿಂದ ಇಲ್ಲಿಗೆ ಬರೋಕ್ಕೆ 1 ಅವರ್ ಬೇಕು. ಆದ್ದರಿಂದ ಫುಲ್ ಟ್ರಾಫಿಕ್ಕು, ಒಬ್ಬ ಪೊಲೀಸ್ನವರು ಇರಲ್ಲ ಇಲ್ಲಿ. ತಲಗಟ್ಟಪುರದಿಂದ ಮಿನಿಮಮ್ ಪೀಕ್ ಅವರ್ಸಲ್ಲಿ ಇಲ್ಲಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತ ಬರಬೇಕು ಅಂದರೆ ಮಿನಿಮಮ್ 1 ಅವರ್ ಬೇಕು. ಆ 1 ಅವರಲ್ಲಿ ಯಾರಿಗಾದರೂ ಪ್ರಾಣಕ್ಕೆ ಏನಾದ್ರು ತೊಂದರೆ ಆದರೆ ಯಾರು ಜವಾಬ್ದಾರಿ? ಸರ್ ಇವಾಗ ನೋಡಿ ಹೆಲ್ಮೆಟ್ ಹಾಕ್ಕೊಳ್ದೆ ಯಾರೋ ಹೋಗ್ತಾರೆ, ಹಂಗೆ ಹೋಗ್ತಾ ಇರ್ತಾರೆ, ನಿಂತಿರ್ತಾರೆ, ವೀಲಿಂಗ್ ಮಾಡೋಂಥ ಅಂಥದ್ದು ಸಮಸ್ಯೆ ನಡೀತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಇವಾಗ ಪೊಲೀಸ್ ಆಫೀಸರ್ಸು ನಿಂತಿರ್ತಾರೆ. ಮೊದಲನೇದಾಗಿ ಸಂಚಾರಿ ಪೊಲೀಸ್ ಠಾಣೆ ಕುಮಾರಸ್ವಾಮಿ ಲೇಔಟ್ ಅವರು ಅತ್ಯುತ್ತಮವಾದ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಈ ಸಿಬ್ಬಂದಿಯವರು. ಈ ಕೂಡಲೇ ಇದ್ದಕ್ಕಿದ್ದಾಗೆ ನೀವು ಯಾರು ಇಲಾಖೆಯವರು ಸಂಚಾರಿ ಪೊಲೀಸ್ ಠಾಣೆಯನ್ನು ತಲಗಟ್ಟಪುರಕ್ಕೆ ವರ್ಗಾವಣೆ ಮಾಡಿದ್ದೀರಾ ಅಂತ ತಿಳಿದಾದ್ಮೇಲೆ ಇಲ್ಲಿನ ವ್ಯವಸ್ಥೆ ಅಧ್ವಾನ ಆಗಿದೆ, ಅಸ್ತವ್ಯಸ್ತವಾಗಿದೆ. ಯಾಕೆಂದರೆ ಕುಮಾರಸ್ವಾಮಿ ಪೊಲೀಸ್ ಠಾಣೆಯವರು ತುಂಬ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಯಾಕಂದರೆ ಇಲ್ಲಿ ನಮ್ಮ ಭಾಗದಲ್ಲಿ ಏನೇ ತೊಂದರೆಗಳಾದರೂ ಸಂಚಾರಿಗೆ ಸಂಬಂಧಪಟ್ಟಂಥ ಹಾಗೆ ಏನೇ ತೊಂದರೆಗಳಾದರೂ ಕೂಡಲೇ ನಾವು ಯಾವುದೇ ರೀತಿಯಲ್ಲಿ 24/7 ಫೋನ್ ಮಾಡಿದ್ರೆ ಅವ್ರಿಗೆ ಕೂಡಲೇ ಸ್ಪಂದಿಸೋರು ನಮಗೆ. ಇವಾಗ ಬದಲಾವಣೆ ಆಗಿರೋದ್ರಿಂದ ಜನಕ್ಕೆ ನಾವು ನೋಡಿ ಏನಾದ್ರು ತೊಂದರೆ ಆದಾಗ ನಾವು ತಲಗಟ್ಟಪುರಕ್ಕೆ ಹೋಗಬೇಕು. ನಮಗೆ ಹತ್ತಿರ ಇರೋದು ಕುಮಾರಸ್ವಾಮಿ ಲೇಔಟು, ಮಿನಿಮಮ್ ಅಂದರೆ 1.5-2 ಕಿಲೋಮೀಟ್ರ್ ನಮ್ಗೆ ಬರುತ್ತೆ ಅಷ್ಟೇ. ಕೂಡಲೇ ಹೋಗ್ಬೋದಾಯ್ತು ಏನಿದೆ ತೊಂದರೆ ಆದ್ರೂ. ಮತ್ತು ತಿರ್ಗಾ ಫೋನ್ ಮಾಡಿದ ತಕ್ಷಣ ಅವರು ಸ್ಪಂದಿಸೋರು, ಸ್ಪಾಟಿಗೆ ಬರೋರು, ನಮಗೆ ಎಲ್ಲ ಅನುಕೂಲ ಆಗೋದು. ಇವಾಗೆಲ್ಲ ಅನಾನುಕೂಲ ಆಗಿರೋದೇ ಜಾಸ್ತಿ. ಯಾಕಂದರೆ ಏನೇ ತೊಂದರೆ ಆದ್ರೂ ತಲಗಟ್ಟಪುರಕ್ಕೆ ಹೋಗ್ಬೇಕು. ತಲಗಟ್ಟಪುರ ಇಲ್ಲಿಂದ 6 ಕಿಲೋಮೀಟ್ರ್ ದೂರ ಇದೆ, ನಮಗೆ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದೆ. ಅದಕ್ಕಾಗಿ ನೋಡಿ ಇವಾಗ ಟ್ರಾಫಿಕ್ ಸಮಸ್ಯೆ ತುಂಬ ಕಿರಿಕಿರಿ ಆಗಿದೆ. ನಮ್ಮ ಏರಿಯಾ ನೋಡಿ JP ನಗರ ಬಂದ್ಬಿಟ್ಟು RBI ಲೇಔಟು, ಗೌರವ ನಗರ, ಈ ಕಡೆ BK ಸರ್ಕಲ್, ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಗಾಡಿಗಳು ಓಡಾಡೋದ್ರಿಂದ ಯಾರೂ ಸಿಬ್ಬಂದಿಗಳು ಇಲ್ಲ. ಇವಾಗ ಮೊದಲಿದ್ದವ್ರಿಗೆ ಫೋನ್ ಮಾಡಿದರೆ ನಾವು ಅಲ್ಲಿಲ್ಲ, ಇವಾಗ ವರ್ಗಾವಣೆ ಮಾಡಿದ್ದಾರೆ, ನಮಗಿನ್ನೂ ಅಪಾಯಿಂಟ್ ಬೇರೆ ಕಡೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮಾಡುವಂಥ ನೆಸೆಸಿಟಿ ಇರಲಿಲ್ಲ ಇಲಾಖೆಯವರು. ಅದಕ್ಕೆ ನಾವು ಹೇಳೋದೇನೆಂದರೆ ಈ ಕೂಡಲೇ ಯಥಾಸ್ಥಿತಿ ಏನಿತ್ತು, ಮೊದಲು ಸಂಚಾರ ನಿಗಮ ಏನಿತ್ತು ನಮ್ಮ ಭಾಗದಲ್ಲಿ ಕುಮಾರಸ್ವಾಮಿ ಲೇಔಟ್ಗೆ ನೀವು ವರ್ಗಾವಣೆ ಮಾಡಬೇಕು. ಜನಗಳಿಗೆ ಸ್ಪಂದಿಸಬೇಕು, ಜನಗಳಿಗೆ ಅನುಕೂಲ ಆಗೋ ಥರ ಮಾಡಬೇಕಾಗಿ ನಮ್ಮಲ್ಲಿ ಮನವಿ. ಸರ್, ಈಗ ಕುಮಾರಸ್ವಾಮಿ ಲೇಔಟಿಂದ ತಲಗಟ್ಟಪುರಕ್ಕೆ ಟ್ರಾನ್ಸ್ಫರ್ ಆಗಿದೆ. ಇಲ್ಲಿ ಏನಾಗುತ್ತೆ ಅಂದರೆ ಬೈ ಚಾನ್ಸ್ ಏನಾದರೂ ಒಂದು ಆಕ್ಸಿಡೆಂಟು ಮತ್ತೊಂದು ಆಯಿತು ಅಂತ ತಲಗಟ್ಟಪುರದಿಂದ ಇಲ್ಲಿಗೆ ಬರೋಕ್ಕೆ 1 ಅವರ್ ಬೇಕು. ಅಷ್ಟರಲ್ಲೇ ಪ್ರಾಣಕ್ಕೆ ಏನಾದರೂ ಹಾನಿ ಆದರೆ ಯಾರು ಜವಾಬ್ದಾರಿ? ಏನೆಲ್ಲ ಸಮಸ್ಯೆಗಳಾಗ್ಬೋದು ಸರ್? ಸಮಸ್ಯೆ ಟ್ರಾಫಿಕ್ ಆಗುತ್ತೆ ನೋಡ್ರಿ. ಇಲ್ಲೆಲ್ಲ ಪೀಕ್ ಅವರ್ಸಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ತಿರ್ಗಾ ಈ ನಮ್ಮ ಜಂಕ್ಷನ್ ಇದೆ, ಗ್ರೀನ್ ವ್ಯಾಲಿ ಸ್ಕೂಲ್ ಜಂಕ್ಷನ್ನು, ಅಲ್ಲಿ ಹೆವಿ ಟ್ರಾಫಿಕ್ಕು, ಈ ಅಪಾರ್ಟ್ಮೆಂಟ್ಸ್ ಅವೆಲ್ಲ ಇರೋದ್ರಿಂದ ಪಾಪ ಎಲ್ಲ ಪೀಕ್ ಅವರ್ಸಲ್ಲಿ ಸ್ಕೂಲು ಆಫೀಸ್ಗೆಲ್ಲ ಹೋಗ್ತಾರೆ. ಆದ್ದರಿಂದ ಫುಲ್ ಟ್ರಾಫಿಕ್ಕು, ಒಬ್ಬ ಪೊಲೀಸ್ನವರು ಇರಲ್ಲ ಇಲ್ಲಿ. ಈಗ ಅವ್ರದ್ದು ಪೊಲೀಸ್ನವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಟ್ರಾನ್ಸ್ಫರ್ ಮಾಡಿದ್ದಾರೆ ಪಾಪ, ಅಲ್ಲಿಂದ ಅವ್ರು ಬರೋಕ್ಕೆ 1 ಅವರ್ ಬೇಕು. ಆ 1 ಅವರಲ್ಲಿ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು? ದಯವಿಟ್ಟು ಅದಕ್ಕೆ ಸರ್ಕಾರ ಕುಮಾರಸ್ವಾಮಿ ಲೇಔಟಲ್ಲಿತ್ತು, ತಲಗಟ್ಟಪುರ ಮಾಡಿದ್ದಾರೆ. ತಲಗಟ್ಟಪುರದಿಂದ ಮಿನಿಮಮ್ ಪೀಕ್ ಅವರ್ಸಲ್ಲಿ ಇಲ್ಲಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತ ಬರಬೇಕು ಅಂದರೆ ಮಿನಿಮಮ್ 1 ಅವರ್ ಬೇಕು. ಆ 1 ಅವರಲ್ಲಿ ಯಾರಿಗಾದರೂ ಪ್ರಾಣಕ್ಕೆ ಏನಾದ್ರು ತೊಂದರೆ ಆದರೆ ಯಾರು ಜವಾಬ್ದಾರಿ? ಸರ್, ಕಾರಣ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಈ ಸರ್ಕಾರದಲ್ಲಿ ಏನೇನಿದೆ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಏನಂದರೆ ಇವರು ಕುಮಾರಸ್ವಾಮಿ ಲೇಔಟಿಂದ ತಲಗಟ್ಟಪುರಕ್ಕೆ ಮಾಡಿದ್ದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ. ಕಾರಣ ಯಾಕಂದರೆ ಪೀಕ್ ಅವರ್ಸಲ್ಲಿ ಆಕ್ಸಿಡೆಂಟ್ಗಳು ಮತ್ತೊಂದು ಆದಾಗ ಮಿನಿಮಮ್ 1 ಅವರ್ ಬೇಕು. ಅಷ್ಟರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರು? ತಿರ್ಗಿ ಏನಂದರೆ ಸ್ಕೂಲ್ಗೆ, ಹಾಸ್ಪಿಟ್ಲ್ಸ್ಗೆ, ಆಫೀಸ್ಗೆಲ್ಲ ತುಂಬ ಲೇಟ್ ಆಗುತ್ತೆ. ಈಗ ಅಲ್ಲೊಬ್ಬ ಪೊಲೀಸ್ನವ್ರು ಇಲ್ಲ ಅಂದಾಗ ಅವ್ರೇನು ಮಾಡ್ತಾರೆ, ಜನ ಆ ಕಡೆ ಈ ಕಡೆ ಎಲ್ಲ ನುಗ್ತಾರೆ. ಪೊಲೀಸ್ನವ್ರು ಇದ್ದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜವಾಬ್ದಾರಿ ತಂದಲ್ಲಿ ಹೋಗ್ತಾರೆ. ಅದರಿಂದ ದಯವಿಟ್ಟು ಸರ್ಕಾರ ಏನು ಮಾಡಬೇಕು, ಮತ್ತೆ ತಲಗಟ್ಟಪುರದಿಂದ ಮತ್ತೆ ಕುಮಾರಸ್ವಾಮಿ ಲೇಔಟ್ಗೆ ವರ್ಗಾವಣೆ ಮಾಡಬೇಕು. ಲೇಔಟ್ನಲ್ಲಿದ್ದಂತಹ ಸಂಚಾರಿ ಪೊಲೀಸ್ ಠಾಣೆ ಈಗ ತಲಗಟ್ಟಪುರಕ್ಕೆ ಹೋಗಿದೆ. ಅದರಿಂದಾಗಿ ಜನಸಾಮಾನ್ಯರಿಗೆ, ವಾಹನ ಸವಾರರಿಗೆ ಯಾವ್ರಿಗೆ ಸಮಸ್ಯೆ ಆಗಿದೆ? ಖಂಡಿತ ಇದು ನಿಜವಾಗ್ಲೂ ತೊಂದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಡಿಸ್ಟೆನ್ಸು, ಯಾಕಂತ ಹೇಳಿದ್ರೆ ನಾವು ಕುಮಾರಸ್ವಾಮಿ ಲೇಔಟ್ ನಮ್ಗೆ ಹತ್ರ ಆಗ್ತಾಯಿತ್ತು. ಇವಾಗ ತಲಗಟ್ಟಪುರ ಶಿಫ್ಟ್ ಆಗಿರೋದ್ರಿಂದ ಏನಾಗುತ್ತೆ, ಇಲ್ಲೆಲ್ಲ ಸ್ವಲ್ಪ ನಮಗೆ ಟ್ರಾಫಿಕ್ ಜಾಮು ಇದೆಲ್ಲ ಆದಾಗ ಏನಾಗುತ್ತೆ, ಟೈಮ್ ಆಗುತ್ತೆ. ಸೊ ಅವರು ಬರೋದು ಮತ್ತು ತುಂಬ ಲಾಂಗ್ ಡಿಸ್ಟೆನ್ಸ್ ಜನ ಸಂಚಾರರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
ಸೊ ಕುಮಾರಸ್ವಾಮಿ ಲೇಔಟಲ್ಲೇ ಇದ್ದಿದ್ರೆ ತುಂಬ ಅನುಕೂಲ ಆಗಿರೋದು. ವ್ಯವಸ್ಥೆ ಎಲ್ಲ ಸಂಚಾರಿ ಇಲ್ಲಿದ್ದಾಗೆಲ್ಲ ಈಸಿ ಕನೆಕ್ಟಿವಿಟಿ ಇತ್ತು ಸರ್. ಇವಾಗ ನೋಡಿ ಹೆಲ್ಮೆಟ್ ಹಾಕೊಳ್ದೆ ಯಾರೋ ಹೋಗ್ತಾರೆ, ಹಂಗೆ ಹೋಗ್ತಾ ಇರ್ತಾರೆ, ನಿಂತಿರ್ತಾರೆ, ವೀಲಿಂಗ್ ಮಾಡೋಂಥ ಅಂಥದ್ದು ಸಮಸ್ಯೆ ನಡೀತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಇವಾಗ ಪೊಲೀಸ್ ಆಫೀಸರ್ಸು ನಿಂತಿರ್ದಾಗ ಏನಾಗುತ್ತೆ, ಈಸಿಯಾಗಿ ಅವ್ರಿಗೆ ಕನೆಕ್ಟಿವಿಟಿ ಹತ್ರ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರನ್ನೆಲ್ಲ ಹಿಡಿಯೋಕ್ಕೆ ಅದ್ರೊಂದು ಭಯ ಇರುತ್ತೆ, ಇರ್ತಾರಪ್ಪ ಈ ಜಾಗದಲ್ಲಿ ನಿಂತಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಆ ಥರ ಅನುಕೂಲ ಇಲ್ಲ. ಸೊ ಇವಾಗೇನು ಯಾರಿಗೂ ಏನು ಭಯ ಇಲ್ಲ, ಏನಿಲ್ಲ, ಪುಂಡೂರು ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ. ಸೊ ಆ ಥರ ಸಿಬ್ಬಂದಿಗಳು ಏನಾದ್ರು ನಿಯೋಜನೆ ಮಾಡಿದಾರಾ, ಏನಾದರೂ ಬದಲಾವಣೆ ಆದಮೇಲೆ? ಇಲ್ಲ ಆ ಥರ ಏನೋ ನಮಗೆ ಮಾಹಿತಿ ಬಂದಿಲ್ಲ. ಪೊಲೀಸ್ ಇಲಾಖೆ ಏನು ಸಂಚಾರಿ ಪೊಲೀಸ್ ಠಾಣೆ ಏನು ಹೇಳಿ ಬಯಸ್ತೀರ ನೀವು? ಸಂಚಾರಿ ಪೊಲೀಸ್ ಠಾಣೆಯವ್ರಿಗೆ ಅದೇ ನಮಗೇನಂದರೆ ಸ್ವಲ್ಪ ಈ ಕುಮಾರಸ್ವಾಮಿ ಲೇಔಟಲ್ಲಿ ಸ್ವಲ್ಪ ಹತ್ರ ಇತ್ತು. ಸೊ ಹಂಗಾಗಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಯಾರು ಹೆಲ್ಮೆಟ್ ಹಾಕ್ಕೊಳ್ದೆ ಹೊರೋದು. ಸೊ ಅದೊಂದು ಇಂಪಾರ್ಟೆಂಟು. ಭಯ ಇಲ್ದೇ ಇವಾಗ ಆರಾಮಾಗಿ ಓಡಾಡ್ತಿದ್ದಾರೆ. ಯಾರಿಗೂ ಮುಂಚೆ ಆದರೆ ಸ್ವಲ್ಪ ಸ್ಟ್ರಿಕ್ಟಲ್ಲಿ ಇದ್ದರು. ಸೊ ಇವಾಗ ಯಾರು ಹೆಲ್ಮೆಟ್ ಇಲ್ಲದೆ ಆರಾಮಾಗಿ ಓಡಾಡ್ತಾರೆ ಹೆಂಗೆ ಬೇಕು.